गंगादिवेदो मुखे शास्त्रविद्या कवित्वादिगद्यं सुपद्यं करोति मनस्सेन लग्नं गुरुरङ्घ्रिपद्मे ततकिं 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 ततकिं। सद्गुरुनाथ महाराज की, सद्गुरु रंगराव महाराज की, सद्गुरु गणपतराव महाराज की, सकल साधु संत महाराज की, विश्वकर्मा भगवान की, कालिका माता की, जगतगुरु मौनेश्वर महाराज की। गुरुर्ब्रह्मा गुरुर्विष्णु गुरुदेवो महेश्वरः, गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ। ಪ್ರಥಮದಲ್ಲಿ ನನ್ನ ಜನ್ಮವನ್ನೇ ಪಾವನ ಮಾಡಿದಂತಹ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರಲ್ಲಿ, ಈ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರ ಎತ್ತಿದಂತಹ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, 5 ದಿವಸಗಳ ಕಾಲ ವಸಂತ ವೇದ ಶಿಬಿರ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿ ನಡೆದುಕೊಂಡು ಬಂದಿದೆ. ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ ಒಂದು ಕ್ಷೇತ್ರದಲ್ಲಿ ಅವರ ಕೃಪಾ ಆಶೀರ್ವಾದದಿಂದ ಮತ್ತು ಪರಮ ಪೂಜ್ಯ ಅನಂತ ವಿಭೂಷಿತ ಪರಮ ಪೂಜ್ಯ ಕಾಳಹಸ್ತೇಂದ್ರ ಸರಸ್ವತಿ ಪೂಜ್ಯರಲ್ಲಿ ಅವರ ಒಂದು ಆಶೀರ್ವಾದದಿಂದ ಬಹಳ ಚೆನ್ನಾಗಿ ನಡೆದುಕೊಂಡು ಬಂದಿದೆ. ಇವತ್ತು ಕೊನೆಯ ದಿವಸ ಈ ಶಿಬಿರದ ಸಮಾರಂಭ. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಜಗದ್ಗುರು ಅನಂತ ವಿಭೂಷಿತ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪವಿತ್ರ ಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂಥ ಪೂಜ್ಯ ಎಂ.ಕೆ. ಪತ್ತಾರ್ ಗುರುಗಳಲ್ಲಿ, ನಮ್ಮ ಗುರುಗಳಾದಂಥ ದೇವೇಂದ್ರ ಗುರುಗಳಲ್ಲಿ, ನಮ್ಮ ಪ್ರಶಾಂತ್ ಮರೇಬುದ್ಧಿಯವರಲ್ಲಿ, ಪೂಜ್ಯ ಶ್ರೀಕಾಂತ ಗುರುಗಳಲ್ಲಿ, ಈ ಒಂದು ಭವ್ಯವಾದಂತಹ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಿ ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವಲ್ಲಿ ತಮ್ಮನ್ನು ನಾವು ತೊಡಗಿಸಿದಂಥ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಆದಂಥ ನಮ್ಮ ಈರಣ್ಣ ಗುರುಬಾಳಪ್ಪ ಪತ್ತಾರವರ ಎಲ್ಲ ಪರಿವಾರಕ್ಕೆ ಪ್ರಣಾಮ ಸಲ್ಲಿಸುತ್ತಾ, ಮುದ್ದು ಮಕ್ಕಳಿಗೆ 5 ದಿವಸ ಬಹಳ ಅದ್ಭುತವಾಗಿ ಈ ವಿಶ್ವ ಬ್ರಾಹ್ಮಣ ಸಮಾಜದ ಸಂಸ್ಕಾರಗಳ ಬಹಳ ಒತ್ತಿ 16 ಸಂಸ್ಕಾರಗಳು ಎಲ್ಲವನ್ನ ಅವರು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಂತ ನಮ್ಮ ವಿಜಯ್ ಶರ್ಮಾ ಅವರಲ್ಲಿ ಕೂಡ ಪ್ರಣಾಮ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಲ್ಲಿ ಎಲ್ಲ ಪಾಲಕರಲ್ಲಿ ಪ್ರಣಾಮ ಸಲ್ಲಿಸುತ್ತಾ, ಇಲ್ಲಿವರೆಗೆ ತಮ್ಮ ಸಂಸ್ಕಾರದ ನುಡಿಗಳನ್ನು ಮಾತಾಡಿದಂತಹ ಮಾತೋಶ್ರೀ ಐಶ್ವರ್ಯ ತಾಯಿಯವರಲ್ಲಿ ಕೂಡ ಪ್ರಣಾಮ ಸಲ್ಲಿಸುತ್ತಾ, ಮಕ್ಕಳಿಗೆ ಏನು ಹೇಳಬೇಕು ಮೊನ್ನೆ ನಾನು ಹೇಳಿದ್ದೀನಿ ಮಕ್ಕಳ ನೆನಪದ? ಏನು ನೆನಪದ ಹೇಳಿ? ಪೆನ್ಸಿಲ್ ನೆನಪದ? ಗುಡ್ಡ ಹತ್ತಬೇಕಾದ್ರೆ ಬಾಗಬೇಕು ಶೆಟ್ಟಿಬೇಕು? ನಿಮ್ಮ ಬದುಕು ನ್ಯೂಸ್ ಪೇಪರ್ ಆಗಬೇಕು, ರದ್ದಿ ಪೇಪರ್ ಆಗಬೇಕು? ಉಪ್ಪಿಟ್ಟದಾಗ ಮೆಣಸಿನ್ಕಾಯಿ ಇದ್ರೆ ಏನಾಗ್ತದೆ? ಜೀವನದಾಗ ಮೊಬೈಲ್ ಹೆಚ್ಚಾದ್ರೆ ಏನಾಗ್ತದೆ? ಉರಿತದ ಜೀವನ ಉರಿತದಲ್ಲ? ನಿಮ್ಮ ಜೀವನ ಉರಿಬೇಕು, ಬೆಳಗಬೇಕು. ಹಾಗಾದ್ರೆ ನಿಮ್ಮ ಜೀವನ ಬೆಳಗಬೇಕಂದ್ರೆ ಹಿಡ್ಕೋಬೇಕು, ಪುಸ್ತಕ ಅಕ್ಷರ ಸಂಸ್ಕಾರ ಹಿಡ್ಕೋಬೇಕಿಲ್ಲ? ಇಷ್ಟೆಲ್ಲ ಹಿಡ್ಕೋರು ಮಕ್ಕಳ. ಇವತ್ತು ಶಿಬಿರ ಮುಕ್ತಾಯ ಆಯ್ತು, ಆದ್ರೆ ನಿಮ್ಮ ಕೆಲಸ ಇವತ್ತಿನ ಪ್ರಾರಂಭ ಆಯ್ತು. ಏನು ಗುರುಗಳ ಹೇಳಿ ಕೊಟ್ಟಿದ್ದಾರೆ ಅದನ್ನ ಚಾಚು ಚಪ್ಪದೆ ನಶಿಕನಿಗೆ 5 ಗಂಟೆಗೆ ಹೇಳೋದು, ಮುಗಿದ ಶಿಬಿರ ಅಂತ 8ಕ್ಕೆ ಹೇಳೋದಲ್ಲ. ಏನ್ ಮಾಡಬೇಕು? ಎಷ್ಟಕ್ಕೆ ಹೇಳಬೇಕು? ಇಲ್ಲಿ ಏನು ಕಲ್ತಿರಲ್ಲ ಇದನ್ನ ನಿಮ್ಮ ಜೀವನದಲ್ಲಿ ಚಾಚು ಚಪ್ಪದೆ ಮಾಡ್ಕೊಂಡು ಹೋಗ್ಬೇಕು. ಮಕ್ಕಳಿಗಂತೂ ಹೇಳಿದ್ದೀನಿ, ಇನ್ನು ಪಾಲಕರಿಗೆ ಕೆಲವೊಂದು ಮಾತುಗಳು. ಪಾಲಕರ ಜವಾಬ್ದಾರಿ ಬಹಳ ಅದ. ನಮ್ಮ ಸಂಸ್ಕಾರವನ್ನ ಕಲಿಸ್ಲಿಕ್ಕೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂತಕ್ಕಂಥದ್ದು ಬಹಳ ಮುಖ್ಯ ಅದ. ಇವತ್ತು ಮಕ್ಕಳಿಗೆ ನಾವು ಹೇಳೋದ್ರಿಂದ ಕಲಿತೇವೆ ಅಂತ ತಿಳ್ಕೊಂಡೆ, ನಾವು ಹೇಳೋದ್ರಿಂದ ಕಲಿಯೋದಿಲ್ಲ. ಒಬ್ಬ ತಾಯಿ ಮಗ ಟ್ರೈನ್ ಒಳಗೆ ಹೊಂಟಿದ್ರು. ತಾಯಿ ಭಗವದ್ಗೀತೆ ಪುಸ್ತಕ ಹಿಡಿದು ಮಗನೂ ಹಿಡಿತು. ಇನ್ನೊಬ್ಬ ಕೂತಂತ ಪಾಲಕರು ಕೇಳಕತ್ರು, ಹೆಂಗ್ ಕಲ್ಸ್ರಿ
ನಿಮ್ಮ ಮಗನಿಗೆ ಹೆಂಗೆ ಕಲಿಸಿದ್ರೆ ಭಗವದ್ಗೀತಾ ಓದೋದು? ನಮ್ಮ ಮಕ್ಕಳು ಮೊಬೈಲ್ ಬಿಟ್ಟು ಇರೋದೇ ಇಲ್ಲ ಅಂತ ಕೇಳಿದ್ರೆ ನಾ ಏನೂ ಹೇಳಿಲ್ಲ, ಏನೂ ಕಲಿಸಿಲ್ಲ, ನಾ ಮಾಡೀನಿ ಹಂಗೆ ಮಾಡ್ತದ ಅಂತ. ಮೊದಲು ನಾವು ಮಾಡೋದು ಕಲಿಬೇಕು. ನಾವು ಮೊಬೈಲ್ ನೋಡ್ಕೋತ ಕೂತು ಮೊಬೈಲ್ ನೋಡ್ಬೇಡ ಅಂತಾನ ನಮ್ಮ ಅಪ್ಪ ನನಗ ಹಿಂಗೆ ಹೇಳ್ತಾನ ಅಂತ. ಅದಕ್ಕಾಗಿ ಮಕ್ಕಳನ್ನ ಕಲಿಸೋದು ಬಹಳ ಮುಖ್ಯ. ಹೆಂಗಂತಂದ್ರೆ ನಾವು ಇರೋದು ನಮ್ಮ ಗುರುಗಳ ಹತ್ರ ಬಂದ ಒಬ್ಬವ, ಗುರುಗಳೇ ನನ್ನ ಮಗನಿನ ಹೆಂಗೆ ಬೆಳೆಸಲಿ ಅಂತ ಹೇಳಿ. ಅವಾಗ ಗುರುಗಳು ಅದ್ಭುತ ಮಾತು ಹೇಳಿದ್ರು, ನಿನ್ನ ಮಗ ಹೆಂಗೆ ಇರ್ಬೇಕಂತ ವಿಚಾರ ನಿನಗಲ್ಲ, ನೀ ಹಂಗೆ ಇದ್ದು ಬಿಡು ಅಂತಕ್ಕಂಥದ್ದು. ಅದು ಬಹಳ ಮುಖ್ಯದ. ಇವತ್ತು ನಾವು ಅನೇಕ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತೀವಿ, ಅದು ತಪ್ಪು. ನಿಮ್ಮ ಮಕ್ಕಳು ಯಾರಿಗಾರಿ ಗುರು ಹಿರಿಯ ನಮಸ್ಕಾರ ಮಾಡ್ಬೇಕಂತ ವಿಚಾರ ಇದ್ರೆ ಮೊದಲ ನೀವು ನಮಸ್ಕಾರ ಮಾಡಬೇಕು. ನನ್ನ ಮಗ ಭಜನೆ ಮಾಡ್ಬೇಕಂತ ವಿಚಾರ ಇದ್ರೆ ನೀವು ಭಜನೆ ಮಾಡ್ಬೇಕು. ನನ್ನ ಮಗ ಧ್ಯಾನ ಮಾಡ್ಬೇಕಂತ ವಿಚಾರ ಇದ್ರೆ ನೀವು ಧ್ಯಾನ ಮಾಡಬೇಕು. ನನ್ನ ಮಗ ಪುಸ್ತಕ ಓದ್ಬೇಕಂತ ವಿಚಾರ ಇದ್ರೆ ನೀವು ಪುಸ್ತಕ ಹಿಡೀರಿ. ನೀವು ಮೊಬೈಲ್ ನೋಡ್ರಿ, ಟಿವಿ ನೋಡ್ರಿ, ಧಾರಾವಾಹಿ ನೋಡ್ತೀರಿ ಅಂತ ಅಂದ್ರೆ ಓದಂದ್ರ ಓದ್ತಾನೆ? ಯಾವತ್ತೂ ಸಾಧ್ಯ ಇಲ್ಲ, ಅದು ಆಗದೇ ಇಲ್ಲ. ನಮ್ಮನ್ನ ಮಕ್ಕಳು ಅನುಕರಣೆ ಮಾಡ್ತಾರೆ, ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಿರ್ತಾರೆ. ಅದಕ್ಕಾಗಿ ಮಕ್ಕಳ ಮುಂದೆ ಯಾವತ್ತೂ ಸುಳ್ಳು ಹೇಳಬಾರ್ದು. ಈ ಕಡೆ ಪಾಲಕರಲ್ಲಿ ಕೇಳ್ತೀನಿ, ತಂದೆಗಳಲ್ಲಿ ಮಕ್ಕಳ ಮುಂದೆ ನೀವು ಯಾವತ್ತೂ ದುಶ್ಚಟ ಮಾಡಬೇಡ್ರಿ. ಬಹಳ ಜನ ಏನ್ ತಪ್ಪು ಕೆಲಸ ಮಾಡ್ತಾರೆ ಗೊತ್ತಾ? ಮಕ್ಕಳ ಕಡೆಯಿಂದ ಗುಟ್ಕಾ ತರಿಸೋದು, ಸಿಗರೇಟ್ ತರಿಸೋದು ಮಾಡ್ತಾರೆ. ಇದು ಬಹಳ ದೊಡ್ಡ ಅಪರಾಧ. ಇವು ಮಕ್ಕಳ ನಾವೇ ಅಡದಾಲಿ ಹಚ್ಚಬೇಕಾಗ್ತದೆ. ಮಕ್ಕಳ ಮುಂದೆ ತಪ್ಪು ಮಾಡೋದಾಲಿ, ಮಕ್ಕಳ ಮುಂದೆ ಗುಟ್ಕಾ ತಿನ್ನೋದಾಲಿ, ದುಶ್ಚಟ ಮಾಡೋದಾಲಿ, ಇದು ಪರಿಣಾಮ ಮಕ್ಕಳ ಮೇಲೆ ಬಹಳ ಬೀಳ್ತದೆ. ಮಕ್ಕಳ ಮನಸ್ಸು ಬಹಳ ಕೋಪ ಇರ್ತದೆ. ಅದೊಂಥರ ಬಿಳಿ ಕಾಗದ ಇದ್ದಂಗೆ. ಅದ್ರ ಮ್ಯಾಗ ನೀವು ಏನು ಮೂಡಿಸ್ತೀರಿ ಅದು ಅಚ್ಚಾಗಿ ಉಳಿದು ಬಿಡ್ತದೆ. ಅದಕ್ಕಾಗಿ ಒಳ್ಳೊಳ್ಳೆ ಮಾತುಗಳು, ಕೆಟ್ಟ ಬೈಗಳ ಕೂಡ ಮಕ್ಕಳ ಮುಂದೆ ಬೈಬಾರ್ದು. ಎಲ್ಲಿ ಕಲಿತಾವ ಮಕ್ಕಳು? ಕೆಟ್ಟ ಬೈಗಳ ಎಲ್ಲಿ ಕಲಿತಾವ ಅಂದ್ರೆ ಮನೆಯಿಂದ ಕಲಿತಾವ. ಅದಕ್ಕಾಗಿ ಯಾರು ಮಕ್ಕಳ ಮುಂದೆ ಕೆಟ್ಟ ಮಾತುಗಳಾಗಲಿ, ಕೆಟ್ಟ ವಿಚಾರಗಳಾಗಲಿ, ಸುಳ್ಳು ಹೇಳೋದಾಗಲಿ ಯಾವತ್ತೂ ಮಾಡಬಾರ್ದು. ಒಂದು ಸಣ್ಣದೊಂದು ವಿಚಾರ ಹೇಳ್ತೀನಿ. ಒಬ್ಬ ತಂದೆ ತಾಯಿನ ಯಾವ ರೀತಿ ನೋಡ್ಕೊತಾ ಇದ್ದ ಅಂತ ಕೇಳಿದ್ರೆ, ವಯಸ್ಸಾದ ತಂದೆ ತಾಯಿ ಇದ್ರವರು ಅವ್ರನ್ನ ಹಿತ್ತಲಲ್ಲಿ ಇಟ್ಟಿದ್ದ. ಅವರಿಗೆ ಮಣ್ಣಿನ ಪಾತ್ರೆಯಲ್ಲಿ ಊಟ ಕೊಡ್ತಿದ್ದ, ನೀರು ಕುಡಿಯಕ್ಕೆ ಮಣ್ಣಿನ ಗಡಿಗೆಯನ್ನು ಕೊಡ್ತಿದ್ದ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಆತನ ಮಗ ನೋಡ್ತಿದ್ದ. ಮಗ ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ದ ಅದನ್ನ. ಒಂದು ದಿವಸ ಏನಾಯ್ತು, ವಯಸ್ಸಾದ ತಂದೆ ತಾಯಿಗಳು ತೀರ್ ಹೋಗ್ಬಿಟ್ರು. ತೀರ್ ಹೋಗ ನಾವು ಶವ ಸಂಸ್ಕಾರ ಮಾಡಿ ಆ ಮಣ್ಣಿನ ಪಾತ್ರೆ, ಮಣ್ಣಿನ ಗಡಿಗೆಯನ್ನ ಅವ ಹೊರಗಿಡಕ್ ಹೋದ. ಅವಾಗ ಆ ಮಗ ಹೇಳ್ತಾನ, ಸಣ್ಣ ಹುಡುಗಿತ್ತಲ್ಲ ಅದನ್ನ ಯಾಕೆ ಹೊರಗಿಡ್ತಿ ಅಂತ. ಅದು ಮುಗಿತಲ್ಲ, ಅಚ್ಚಾಚಿ ಹೋಗ್ಬಿಟ್ರು, ಅದನ್ನ ಒಗದು ಬಿಡು ಅಂತಂದ್ರೆ ಆತ ಹೇಳ್ತಾನ, ನಾಳೆ ನಿನಗೆ ವಯಸ್ಸಾಗ್ತದಲ್ಲ ಅವಾಗ ಇದು ಬೇಕಾಗ್ತದ ಅಂತ ಆತ ಹೇಳ್ತಾನೆ. ನಾವು ಏನೋ ಮಾಡ್ತೇವೆ ಅದನ್ನ ಮಕ್ಕಳು ಅಚ್ಚುಕಟ್ಟಾಗಿ ನೋಡ್ತಾರೆ. ಇವತ್ತು ನಾವು ನಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೊಂಡೇವು ಅಂತಂದ್ರ ನಾಳೆ ನಮ್ಮ ತಂದೆ ತಾಯಿಗಳು, ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡ್ಕೊತಾರೆ. ಅದಕ್ಕಾಗಿ ಇಂಥ ಸಂಸ್ಕಾರಗಳು ಬಹಳ ಅದ್ಭುತ ಕೆಲಸ ಮಾಡ್ತಾವೆ. ಕೇವಲ ವಿಶ್ವ ಬ್ರಾಹ್ಮಣ ಸಂಸ್ಕಾರ ಅಷ್ಟೇ ಕೆಲಸಂಗಿಲ್ಲ, ನಮ್ಮ ಸನಾತನದ ಧರ್ಮದ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಕಾರ್ಯ ಯಾವ್ದಾದ್ರು ಮಾಡಿದ್ರೆ ಇಂಥ ಸಿರಿಗಳು ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಇವತ್ತು ಮನುಷ್ಯನನ್ನ ಇಂಜಿನಿಯರ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಸಾಕಷ್ಟು ಅವ. ಮನುಷ್ಯನನ್ನ ಲಾಯರ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಸಾವಿರ ಅವ. ಮನುಷ್ಯನನ್ನ ಡಾಕ್ಟರ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಸಾವಿರ. ಮನುಷ್ಯನನ್ನ ಆಕಾರದಲ್ಲಿ ಇರ್ತಕ್ಕಂಥ, ಮನುಷ್ಯನನ್ನ ಆಚರಣೆಯಲ್ಲಿ ಮನುಷ್ಯನಾಗಿ ಮಾಡ್ತಕ್ಕಂಥ ಯಾವ್ದಾದ್ರು ಯೂನಿವರ್ಸಿಟಿ ಇದ್ರೆ ಇಂಥ ವಸಂತ ಶಿಬಿರಗಳು ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಇವತ್ತು ಮಕ್ಕಳಲ್ಲಿ ನಾವು ನೋಡ್ತೇವೆ, ಇವತ್ತು ಮಕ್ಕಳಲ್ಲಿ ಹಿಂದಿಂತ ವಿಚಾರಗಳು ಬರ್ತಕ್ಕಂಥವ. ತಂದೆ ಮೊಬೈಲ್ ಕೊಟ್ಟಿಲ್ಲ ಅನ್ನೋಕ್ಕಾಗಿ ತಂದೆಯನ್ನು ಕೊಲೆ ಮಾಡ್ತಕ್ಕಂಥ ಮಕ್ಕಳಲ್ಲಿ ಮನಸ್ಥಿತಿ ಆದಂತ ಬಳಕೆ ನಾವು ಯಾವ ಮಟ್ಟ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಕೂಡ ಬ್ಯಾನ್ ಮಾಡಿದ, 16 ವರ್ಷ ಒಳಗಿನ ಮಕ್ಕಳ ಕೈ ಮೊಬೈಲ್ ಕೊಡ್ಬಾರ್ದು ಅಂತ ಹೇಳಿ. ನೀವು ತಾಯಂದಿರ ಮಗ ಅಳ್ತಾನ ಅಂತ ಹೇಳಿ ಅವನ ಕೈ ಮೊಬೈಲ್ ಕೊಟ್ಟು ಬಿಟ್ರಿ ಅಂತ ಕೇಳಿದ್ರೆ ಅವರ ಭವಿಷ್ಯಕ್ಕೆ ಕೊಳ್ಳಿ ನೀವೇ ಇಟ್ಟಂಗ ತಿಳ್ಕೊಬಿಡ್ರಿ. ಮಕ್ಕಳಿಗೆ ನಾನು ಮನೆ ಹೇಳಿದ್ದೀನಿ, ಮೊಬೈಲ್ ಹಿಡಿದು ಏನು ಆಘಾತ ಆಗ್ತದೆ ಮಕ್ಕಳಿಗೆ. ಸಾಕಷ್ಟು ಒಂದು ತಾಸ ಮೊನ್ನೆ ಅವ್ರ ಜೊತೆ ಉಪನ್ಯಾಸ ಮಾಡಿದ್ದೀನಿ ನಾನು. ಇವತ್ತು ಪಾಲಕರ ಕರ್ತವ್ಯ ಬಹಳ ಅದ. ಪಾಲಕರು ಸರಿಯಾದ ಮಾರ್ಗದಲ್ಲಿ ನೀವು ಸತ್ಸಂಗಕ್ಕೆ ಮೊದಲು ಮಕ್ಕಳನ್ನು ಕರ್ಕೊಂಡು ಬರ್ರಿ. ಮುಖ್ಯವಾಗಿ ಎಲ್ಲಿ ಸತ್ಸಂಗ ನಡೀತದಲ್ಲ, ಓದ್ಕೋದು ನಿಮ್ಮ ಮನ್ಯಾಗ ಕೊಡು, ನಾನು ಸತ್ಸಂಗ ಹೋಗಿ ಬರ್ತೀನಿ ಅನ್ಬೇಡ್ರಿ. ಮೊದಲು ಸತ್ಸಂಗ ಮುಖ್ಯವಾಗಿ ಬೇಕಾಗಿತ್ತು, ಮಕ್ಕಳಿಗೆ ಬೇಕಾಗಿದೆ, ನಿಮಗಿಲ್ಲ. ಯಾಕಂದ್ರೆ ನೀವು ಹೆಂಗ ಅಂತಂದ್ರೆ ಆ 1100 ಮೊಬೈಲ್ ಇದ್ದಂಗ, ಹಿಂದೆ 1100 ಮೊಬೈಲ್ ಗೊತ್ತಿಲ್ರಿ, ವಾರಕ್ಕೊಮ್ಮೆ ರಿಚಾರ್ಜ್ ಮಾಡಿಬಿಟ್ಟು ಸಾಕಾಗ್ತಿತ್ತು. ಯಾಕಂದ್ರೆ ಬರೀ ಹಾಯ್ ಹಲೋ ಅಂತಿದ್ರೆ ಅಷ್ಟೇ. ಈ ಮಕ್ಕಳು ಹೆಂಗ್ ಗೊತ್ತಾ, ಸ್ಮಾರ್ಟ್ ಫೋನ್ ಇದ್ದಂಗ ಈಗ. ಸ್ಮಾರ್ಟ್ ಫೋನ್ ಏನ್ ಮಾಡ್ತೇವೆ, ಫೋಟೋ ತೆಗಿತೇವೆ, ವ್ಯವಹಾರ ಮಾಡ್ತೇವೆ, ಮಾರ್ಕೆಟಿಂಗ್ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ. ಯಾಕಂದ್ರೆ ಚಾರ್ಜಿಂಗ್ ಜಲ್ದಿ ಖಾಲಿ ಆಗ್ತದೆ. ಆ ಪವರ್ ಬ್ಯಾಂಕ್ ಇಟ್ಕೊಂಡು ತಿರುಗಾಡೋ ಪರಿಸ್ಥಿತಿ ಅದ. ಹಂಗ ಈ ಅವಶ್ಯಕತೆ ಸತ್ಸಂಗ ಸಂಸ್ಕಾರಗಳು ಹೆಚ್ಚಿಗೆ ಬೇಕಾಗಿತ್ತು ಇವತ್ತು ಮಕ್ಕಳಿಗೆ. ಅದಕ್ಕಾಗಿ ಮಕ್ಕಳನ್ನ ಮೊದಲ ಇಂಥ ಸತ್ಸಂಗಕ್ಕೆ ನೀವು ಕರ್ಕೊಂಡು ಬರ್ರಿ. ಸತ್ಸಂಗ ಎಲ್ಲಿ ಇರ್ತದಲ್ಲ ಅಲ್ಲಿ ಕರ್ಕೊಂಡು ಬರ್ರಿ. ನಮ್ಮ ಅಜಿತ್ ಸೋನಾರ್ ಅವ್ರ ಮಗ, ಅವ್ರ ತಂದೆ ಎಲ್ಲಿದ್ರು ನಮ್ಮ ಸತ್ಸಂಗ ಕರ್ಕೊಂಡು ಬರ್ತಾನೆ. ಪ್ರತಿ ರವಿವಾರ ಮತ್ತು ಪ್ರತಿ ಬುಧವಾರಕ್ಕೂ ನಾನು ನಡೀತಕ್ಕಂಥ ಸತ್ಸಂಗದಲ್ಲಿ ಆತ ಕರ್ಕೊಂಡು ಬರ್ತಾನೆ ಅವ್ರ ಮಗನನ್ನ.
ಈ ರೀತಿಯಾಗಿ ಪ್ರತಿಯೊಬ್ಬ ಪಾಲಕರು ಮೊದಲು ಸತ್ಸಂಗಕ್ಕೆ ನೀವು ಹೋರಿ, ಸತ್ಸಂಗ ಉದಾಸೀನ ಮಾಡಬೇಡ್ರಿ. ಸತ್ಸಂಗ ಅಂತಕ್ಕಂಥದ್ದೇ ನಮ್ಮ ಜೀವನಕ್ಕೆ ಒಂದು ದಾರಿ ದೀಪ ಆಗ್ತದೆ. ಆ ಸತ್ಸಂಗದಲ್ಲಿ ತಾವುಗಳೆಲ್ಲ ಬಂದು ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಗೆ ಸಂಪತ್ತನ್ನ ಹೆಂಗೆ ಗಳಿಸೋದು ಹೇಳ್ಕೊಡ್ಬೇಡ್ರಿ, ಸಂತೋಷದಿಂದ ಹೆಂಗೆ ಇರೋದು ಅಂತಕ್ಕಂಥದ್ದು ಹೇಳಿಕೊಡ್ರಿ. ಇವತ್ತು ಮಕ್ಕಳನ್ನ ನೀವು ಬರೀ ಡಾಕ್ಟರು ಇಂಜಿನಿಯರ್ ಮಾಡಕೊಂಡು ಬಿಟ್ಟಿರಿ. ಆ ಸಂಸ್ಕಾರ ಇಲ್ಲದಂತ ಶಿಕ್ಷಣ ಹೆಣಕ್ಕೆ ಮಾಡಿದ ಸಿಂಗಾರ ಸಮ ಆಗ್ತದೆ. ಇವತ್ತು ಅಕ್ಷರ ಕಲಿತು ಬುದ್ಧಿವಂತರು ಸಾಕಷ್ಟು ಮುಂದೆ ಅದರ. ಇವತ್ತು ನಮಗೆ ಬೇಕಾಗಿದ್ದು ಬುದ್ಧಿವಂತರಲ್ಲ, ಸಮಾಜಕ್ಕೆ ಬೇಕಾಗಿದ್ದು ಹೃದಯವಂತರು ಬೇಕಾಗ್ಯಾರ. ಹೃದಯವಂತರು ಹೆಂಗಾಗ್ತಾರೆ? ಇಂತಹ ಶಿಬಿರದಲ್ಲಿ ಬಂದು ಸಂಸ್ಕಾರ ಕಲ್ತಕರು ಮಾತ್ರ ಹೃದಯವಂತರಾಗ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ನೀವು ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಮಕ್ಕಳು ಯಾವಾಗ ಆಸ್ತಿ ಆಗ್ತಾರ ಅಂತ ಕೇಳಿದ್ರೆ ಅವರಿಗೆ ನನ್ನ ಧರ್ಮದ, ನನ್ನ ನೆಲದ, ನನ್ನ ದೇಶದ ಸಂಸ್ಕಾರವನ್ನ ಸರಿಯಾಗಿ ತಿಳಿ ಹೇಳ್ರಿ. ಇವತ್ತು ಮಕ್ಕಳಿಗೆ ಆದರ್ಶ ಯಾರಾಗಬೇಕು? ಶಿವಾಜಿ ಮಹಾರಾಜರು, ಭಗತ್ ಸಿಂಗ್, ನಮ್ಮ ವಿವೇಕಾನಂದರು, ರಂಗರಾವ್ ಮಹಾರಾಜರು, ಸಿದ್ದೇಶ್ವರ ಸ್ವಾಮಿಗಳು, ಗಣಪತರಾವ್ ಮಹಾರಾಜ್, ಇಂಥ ವ್ಯಕ್ತಿಗಳ ಆದರ್ಶ ಆಗಬೇಕು. ಅವರ ಹೀರೋಗಳ ಆದರ್ಶ ಅವ್ರ ಬದುಕು ಏನಾಗ್ತದೆ. ಅದಕ್ಕಾಗಿ ಮಕ್ಕಳಿಗೆ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಅವ್ರಿಗೆ ಒಳ್ಳೆ ಸಂಸ್ಕಾರ ಕಳಿಸ್ರಿ, ಇಂತಹ ಶಿಬಿರ ಕಳಿಸ್ರಿ, ಸತ್ಸಂಗ ಕರ್ಕೊಂಡು ಬರ್ರಿ. ಮಕ್ಕಳು ನಿಮಗೆ ಆಸ್ತಿ ಆಗ್ತಾರೆ ಅಂತ ಮಕ್ಕಳನ್ನ ಆಸ್ತಿಯನ್ನ ಮಾಡ್ತಕ್ಕಂತ ಈ ಶಿಬಿರಗಳು ನಿರಂತರವಾಗಿ ನಡಿಬೇಕು. ಅವ್ರ ಮಕ್ಕಳಿಗೆ ಮಾಡಿದಾರ. ಕೆಲವು ದಿವಸಗಳಲ್ಲೇ ನಾವು ದೊಡ್ಡವರಿಗೆ ಮಾಡ್ತೀವಿ, ಯಾಕಂದ್ರೆ ಮಕ್ಕಳ ಜೊತೆ ನಮ್ಗೆ ದುಡ್ದಾಡ ಆಗಂಗಿಲ್ಲ. ಏನಿದ್ರು ಸ್ವಲ್ಪ ದೊಡ್ಡವ್ರ ಜೊತೆ ಹೇಳಕ್ಕೆ, ವೇದಾಂತ ಹೇಳಕ್ಕೆ ಅನುಕೂಲ ಆಗ್ತದೆ. ಈ ಬರುವಂತ ದಿನಮಾನಗಳಲ್ಲಿ ನಮ್ಮ ಈರಣ್ಣ ಗುರುಗಳಪ್ಪ ಪತ್ತವ್ರು ಹೇಳಿದ್ದಾರೆ, ಪ್ರತಿ ಒಂದು ವಾರಕ್ಕೊಮ್ಮೆ ಸತ್ಸಂಗ ಮಾಡೋಣ ಗುರುಗಳು ಅಂದಾರ. ಅವರು ಸಾಧ್ಯ ಆದ್ರೆ ನೀವೆಲ್ಲ ಬರ್ತಿದ್ರು ವಾರಕ್ಕೊಮ್ಮೆ ಇಲ್ಲಿ ಮಾಡೋಣ ಅಂತ. ನಮ್ಗೆ ಬೇಕಾದಷ್ಟು ಕಾರ್ಯಕ್ರಮ ಇರಲಿ, ಆದ್ರೆ ನಿಮ್ಮ ಸಲುವಾಗಿ ನಾವೆಲ್ಲ ಹೊರಗಿನ ಕಾರ್ಯಕ್ರಮ ಬಿಟ್ಟು ಈ ಕಾರ್ಯಕ್ರಮ ಸತ್ಸಂಗಕ್ಕೆ ನಾವಿಲ್ಲಿ ಬಂದೇ ಬರ್ತೀವಿ, ಭಾಗವಹಿಸೋಣ ಅಂತ. ಬಹಳ ಅದ್ಭುತ ಕಾರ್ಯ ಇದು. ಅವ್ರು ಎಂತ ಕಾರ್ಯ ಮಾಡಿದಾರ ಅಂತ ಕೇಳಿದ್ರೆ, ತಂದೆ ತಾಯಿಗೆ ಮಗ ಹೆಂಗ ಹುಟ್ಟಬೇಕು ಅಂತಂದ್ರೆ ಉದಾಹರಣೆ ಹೇಳಬೇಕು. ಆದರ್ಶ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಈರಣ್ಣ ಗುರುಗಳಪ್ಪ ಪತ್ತಾರ, ಅವರೆಲ್ಲ ಸಹೋದರರು. ಯಾಕಂದ್ರೆ ತಂದೆಯ ಒಂದು ಸಂಕಲ್ಪ, ದಿವಂಗತ ಬ್ರಹ್ಮನೀಲ ಗುರುಗಳಪ್ಪ ಅವರ ಒಂದು ಸಂಕಲ್ಪ ಇತ್ತು. ಏನು? ನನ್ನ ಗುರುವಿಗಾಗಿ ಒಂದು ಧ್ಯಾನ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಒಂದು ಸಂಕಲ್ಪ. ಆ ತಂದೆಯ ಸಂಕಲ್ಪವನ್ನ ಸುಮ್ಮನೆ ಏನೋ ಒಂದು ಗುಡಿ ಕಟ್ಟಿ ಮಾಡಿಬಿಡಬಹುದು. ಅದ್ಭುತವಾದಂತ ಒಂದು ಸ್ಮಾರಕ, ಸಾಮಾನ್ಯ ಇಲ್ಲಿದು. ಅದು ಹೇಳ್ಯಾರ ನನಗೆ, ಅವ್ರು 2-3 ಹೇಳ್ಯಾರ, ಇದ್ರ ಖರ್ಚಾಗಿದ್ದು ಒಟ್ಟೆ ಯಾರ ಮುಂದೆ ಹೇಳ್ಬೇಡ್ರಿ ಅಂತ ಹೇಳಿ. ಅದು ಸಾಮಾನ್ಯ ತುಸುಜರ ಖರ್ಚಾಗಿಲ್ಲ, ಅದು ಬಹಳ ಅದ್ಭುತ ಖರ್ಚಾಗಿದೆ. ತಂದೆಯ ಒಂದು ಸಂಕಲ್ಪ ಈಡೇರಿಸಬೇಕು ಅಂತಕ್ಕಂಥ ಏಕೈಕ ಕಾರಣದಿಂದ ತಮ್ಮ ಎಲ್ಲ ಸಂಪತ್ತನ್ನ ಇದಕ್ಕೆ ದಾರಿ ಎರೆದಿದ್ದಾರೆ. ಎದಕ್ಕೆ? ಅವರಿಗಾಗಿ ಅಲ್ಲ, ಇದು ಇಂತಹ ಶಿಬಿರಕ್ಕಾಗಿ, ನನ್ನ ನೆಲದ, ಭಾರತ ನೆಲದ ಸಂಸ್ಕಾರವನ್ನು ಉಳಿವಿಗಾಗಿ, ಮಕ್ಕಳಿಗೆ ಈ ಬ್ರಾಹ್ಮಣ, ವಿಶ್ವ ಬ್ರಾಹ್ಮಣ ಸಂಸ್ಕಾರದ ಉಳಿವಿಗಾಗಿ ಇವರು ಇಷ್ಟು ಖರ್ಚು ಮಾಡಕತ್ತಾರ. ಇದು ನಿಜವಾದ ಆದರ್ಶ ಮಗನ ಲಕ್ಷಣ. ನೀವೆಲ್ಲ ಯಾರಂಗೆ ಆಗಬೇಕು ಅಂತಂದ್ರ ನಮ್ಮ ಈರಣ್ಣ ಗುರುಗಳಪ್ಪ ಅವರ ಆಡ್ಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಳ್ಳಿ. ಆದರ್ಶ ಮಕ್ಕಳು ನೀವು ಆಗಬೇಕು. ತಂದೆಯ ಒಂದು ಸಂಕಲ್ಪವನ್ನ ಯಾವ ರೀತಿ ಅದ್ಭುತವಾಗಿ ಈಡೇರಿಸಿದವರು ಅಂತ ಮಕ್ಕಳು ನೀವು ಆಗಬೇಕು. ನಿಮಗೆಲ್ಲರಿಗೂ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ, ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಸಂಪೂರ್ಣ ಆಶೀರ್ವಾದದ, ನಮ್ಮ ಕಾಳಹಸ್ತೇಂದ್ರ ಪೂಜ್ಯರ ಸಂಪೂರ್ಣ ಆಶೀರ್ವಾದದ, ನಿಮ್ಗೆ ಅವರ ಆಶೀರ್ವಾದದೊಂದಿಗೆ ಮನೆಗೆ ಒಳ್ಳೆ ಮಗನಾಗಿ, ತಂದೆ ತಾಯಿಗೆ ಒಳ್ಳೆ ಮಗನಾಗಿ, ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ಬದುಕಿದ್ರಿ ಅಂತ ಕೇಳಿದ್ರೆ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ, ಈ ಶಿಬಿರಿಗೂ ಒಂದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನೀವೆಲ್ಲರೂ ವಿದ್ಯಾವಂತರು, ಆರೋಗ್ಯವಂತರು, ಗುಣವಂತರು, ಬುದ್ಧಿವಂತರು, ಹೃದಯವಂತರು, ಸಂಸ್ಕಾರವಂತರು ಆದ್ರಿ ಅಂತ ಕೇಳಿದ್ರೆ ನನ್ನ ದೇಶದ ಭವಿಷ್ಯ ಉಜ್ವಲ ಆಗ್ತದ. ನಾವು ಕಂಡಂತ ಸನಾತನ ಧರ್ಮ ಯಾವತ್ತೂ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾರ್ಯ ನಮ್ಮ ವಿಜಯ ಶರ್ಮಾ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಅಭಿನಂದನೆ ಸಲ್ಲುತ್ತಾ ನಮ್ಮೆರಡು ವಿಚಾರಗಳನ್ನ ಹರಿ ಓಂ ತತ್ಸತ್.